ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಭರ್ಜರಿ ಯಶಸ್ಸಿನ ನಂತರ ನಟ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಆದರೆ ಈ ಸಂಭ್ರಮದ ಮಧ್ಯೆ ವಿಜಯ್ ಅವರ ಕುಟುಂಬದಲ್ಲಿನ ಬಿರುಕು ಈಗ ಜಗಜ್ಜಾಹೀರಾಗಿದ್ದು, ಅವರ ಪುತ್ರ ಜೇಸನ್ ಸಂಜಯ್ ಅವರ ಕೆಲವು ನಿರ್ಧಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡ್ತಾ ಇವೆ. ಸ್ಥಳೀಯ ಮಾಧ್ಯಮಗಳ ವರದಿ ಪ್ರಕಾರ ಜೇಸನ್ ಸಂಜಯ್ ಅವರು ತಮ್ಮ ಸಹಿಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಜೇಸನ್ ಸಂಜಯ್ ವಿ ತಂದೆ ವಿಜಯ್ ಹೆಸರಿನ ಮೊದಲ ಅಕ್ಷರ ಅಂತ ಸಹಿ ಮಾಡ್ತಾ ಇದ್ದ ಅವರು ಈಗ ಅದನ್ನು ಚೇಂಜ್ ಮಾಡಿ ಜೇಸನ್ ಸಂಜಯ್ ಎಸ್ ಅಂದರೆ ತಾಯಿ ಸಂಗೀತ ಹೆಸರಿನ ಮೊದಲ ಅಕ್ಷರವನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಚೆನ್ನೈನ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಅದ್ಧೂರಿ ಪ್ರಮಾಣ ವಚನ ಸಮಾರಂಭಕ್ಕೆ ವಿಜಯ್ ಅವರ ಪತ್ನಿ ಸಂಗೀತ, ಸ್ವರ್ಣಲಿಂಗಂ ಮತ್ತು ಮಕ್ಕಳಾದ ಜೇಸನ್ ಸಂಜಯ್ ಹಾಗೂ ದಿವ್ಯಾ ಸಾಶಾ ಗೈರಾಗಿದ್ರು. ವಿಜಯ್ ಮತ್ತು ಸಂಗೀತ ನಡುವೆ ವಿಚ್ಛೇದನ ಪ್ರಕ್ರಿಯೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಅಂತ ಹೇಳಬಹುದು. ಈ ವರ್ಷದ ಆರಂಭದಲ್ಲೇ ವಿಚ್ಛೇದನದ ಅರ್ಜಿ ಸಲ್ಲಿಕೆಯಾದ ಬೆನ್ನಲ್ಲೇ ಜೇಸನ್ ಸಂಜಯ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಂದೆಯನ್ನ ಅನ್ಫಾಲೋ ಮಾಡಿದ್ದಾರೆನೋ ವರದಿ ಇದೆ. ಕುಟುಂಬದ ಸದಸ್ಯರು ಗೈರಾಗಿದ್ರೂ ವಿಜಯ್ ಅವರ ಪೋಷಕರಾದ ಶೋಭಾ ಚಂದ್ರಶೇಖರ್, ಎಸ್.ಎ. ಚಂದ್ರಶೇಖರ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಮಗನಿಗೆ ಬೆಂಬಲ ಕೊಟ್ಟರು. ಹಾಗೆ ನಟಿ ತ್ರಿಷಾ ಕೃಷ್ಣನ್ ಸೇರಿದ ಹಾಗೆ ಚಿತ್ರರಂಗದ ಗಣ್ಯರು ಕೂಡ ಬಂದಿದ್ರು. ರಾಜಕೀಯದಲ್ಲಿ ದೊಡ್ಡ ಇತಿಹಾಸ ಬರೆದಿರೋ ವಿಜಯ್ ಅವರ ವೈಯಕ್ತಿಕ ಜೀವನದ ಈ ಏರಿಳಿತ ಈಗ ಅವರ ಅಭಿಮಾನಿಗಳಲ್ಲಿ ಮತ್ತು ರಾಜಕೀಯ ವಲಯದಲ್ಲೂ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ವಿಜಯ್ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರ ಪತ್ನಿ ಸಂಗೀತ ಅವರ ಅನುಪಸ್ಥಿತಿ ಇಂಟರ್ನೆಟ್ನಲ್ಲಿ ಅತಿ ಹೆಚ್ಚು ಚರ್ಚೆಯಾದ ವಿಷಯ ಆಯಿತು. ಕಳೆದ ಫೆಬ್ರವರಿಯಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಂಥ ಸಂಗೀತ ವಿಜಯ್ ವಿರುದ್ಧ ಪರಸ್ತ್ರೀ ಸಂಬಂಧದ ಗಂಭೀರ ಆರೋಪಗಳನ್ನು ಮಾಡಿದ್ರು. 2021ರ ಏಪ್ರಿಲ್ನಲ್ಲಿ ಪತಿ ವಿಜಯ್ ಅವರು ನಟಿಯೊಬ್ಬರ ಜೊತೆ ಅಕ್ರಮ ಸಂಬಂಧ ಹೊಂದಿರೋದು ನನ್ನ ಗಮನಕ್ಕೆ ಬಂತು. ಇದು ನನಗೆ ತೀವ್ರ ಮಾನಸಿಕ ವೇದನೆ ಉಂಟು ಮಾಡಿದ್ದಲ್ಲದೆ ವೈವಾಹಿಕ ಜೀವನದ ನಂಬಿಕೆಗೆ ಎಸಗಿರೋ ದ್ರೋಹ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು. ಈ ವದಂತಿಗಳ ಬಗ್ಗೆ ನಟ ವಿಜಯ್ ಆಗಲಿ ಅಥವಾ ಅವರ ಹೆಸರಿನ ಜೊತೆ ಕೇಳಿ ಬರ್ತಾ ಇರೋ ನಟಿ ತ್ರಿಷಾ ಆಗಲಿ ಇಲ್ಲಿ ತನಕ ಬಹಿರಂಗವಾಗಿ ರಿಯಾಕ್ಟ್ ಮಾಡಿಲ್ಲ. ಚುನಾವಣಾ ಸಂದರ್ಭದಲ್ಲಿ ವಿಜಯ್ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಪತ್ನಿ ಸಂಗೀತ ಹೆಸರಿನಲ್ಲಿರೋ ಸ್ಥಿರ ಠೇವಣಿ ಮತ್ತು ಚಿನ್ನಾಭರಣಗಳ ವಿವರಗಳನ್ನು ಉಲ್ಲೇಖ ಮಾಡಿದ್ರು ಅಂತ ವರದಿಯಾಗಿದೆ. ವಿಚ್ಛೇದನ ಪ್ರಕರಣದ ವಿಚಾರಣೆ ಪ್ರಸ್ತುತ ಪ್ರಗತಿಯಲ್ಲಿದೆ. ತಮಿಳುನಾಡು ವಿಧಾನಸಭೆ ಚುನಾವಣೆಯ ಕಾರಣದಿಂದ ಮುಂದೂಡಲ್ಪಟ್ಟಿದ್ದ ಈ ಪ್ರಕರಣದ ವಿಚಾರಣೆಯನ್ನ ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯ ಜೂನ್ 15ಕ್ಕೆ ನಿಗದಿಪಡಿಸಿದೆ. ಮುಖ್ಯಮಂತ್ರಿಯಾಗಿ ರಾಜಕೀಯ ಜೀವನದ ಉತ್ತುಂಗದಲ್ಲಿರೋ ವಿಜಯ್ ಅವರಿಗೆ ಈ ಕೌಟುಂಬಿಕ ಕಾನೂನು ಹೋರಾಟ ದೊಡ್ಡ ಸವಾಲಾಗಿ ಪರಿಣಮಿಸಿರೋದು ಸತ್ಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.